ಮೊನ್ನೆ ಚುನಾವಣೆ ಆದಮೇಲೆ ಈ ಪ್ರಮಾಣ ವಚನ ಸ್ವೀಕಾರ ಆಯಿತು ಮುಖ್ಯಮಂತ್ರಿಗಳದ್ದು. ಉಪಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಇತ್ತು. ಖುದ್ದು ಮುಖ್ಯಮಂತ್ರಿಗಳೇ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡಿದ್ದರು. ಪಕ್ಕದಲ್ಲಿ ಶಿಂದೆ ಇದ್ದರು, ಜೊತೆಗೆ ಪವಾರ್ ಇದ್ದರು, ಅಜಿತ್ ಪವಾರ್. ಈ ಸುತ್ತು ಬಳಸಿ ಮಾತಾಡ್ತಾ ಇದ್ದರು ಶಿಂದೆ. ಅಂದರೆ ಮುಖ್ಯಮಂತ್ರಿ ಆಗಿರುವಂಥವ್ರು ಉಪಮುಖ್ಯಮಂತ್ರಿ ಹೆಂಗಾಗಬೇಕು ಅನ್ನೋದು ಅವ್ರ ಮನಸ್ಸಲ್ಲಿತ್ತು, ಅಥವಾ ಈ ಬಾರ್ಗೇನಿಂಗ್ ನಡೀತಾ ಇತ್ತು. ಇದೆಲ್ಲ ಕೇಳತನಕ ಕೇಳಿದ್ರು. ನಾನು ಭಾಳ ಕುತೂಹಲದಿಂದ ನೋಡ್ತಾ ಇದ್ದೆ ಏನು ಹೇಳ್ಬೋದು ಅಜಿತ್ ಪವಾರ್ ಅಂತ. ಅಜಿತ್ ಪವಾರ್ ಒಂದೇ ಮಾತು ಹೇಳಿದ್ರು ನಕ್ಕಂತ, ನೋಡ್ರಿ ಯಾರು ಉಪಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನಂತೂ ಉಪಮುಖ್ಯಮಂತ್ರಿ ಆಗ್ತೀನಿ, ನಾನು ಶನಿವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀನಿ. ಕ್ಲೋಸ್, ಅಲ್ಲಿ ಕ್ಲೋಸ್, ಮುಗೀತು ಕತೆ. ಅಂದರೆ ಈ ರೀತಿ ಯಾವುದನ್ನು ಸುತ್ತು ಬಳಸಿ ಎಳೆದು ಪಳೆದು ಅದನ್ನು ಮಾಡುವಂಥ ರೂಢಿ ಇಲ್ಲವೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಂಗತಿಗಳನ್ನು ನಾನು ಪ್ರಭಾಕರ್ ಕೋರೆ ಜೊತೆ ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ನಮ್ಮ ಜೊತೆಗೆ ಮೋಹನ್ ಚಿತಾರೆ ಇದ್ದಾರೆ, ನಿವೃತ್ತ ವಾಯುಸೇನಾಧಿಕಾರಿಗಳು, ಹುಬ್ಬಳ್ಳಿಯಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಜಿ, ನಾವು ಮಾತಾಡ್ತಾ ಇದ್ವಿ, ನಮ್ಮ ಜೊತೆಗೆ ಗಿರೀಶ್ ಲಿಂಗಣ್ಣ ಕೂಡ ಇದ್ದಾರೆ, ರಕ್ಷಣಾ ವಿಶ್ಲೇಷಕರು. ಈ ರೀತಿ ಆಕ್ಸಿಡೆಂಟ್ಗಳಾಗುವಂಥದ್ದು, ಸೊ ನೀವು ಕೂಡ ಸೇನೆಯಲ್ಲಿ ಕೆಲಸ ಮಾಡಿರುವಂಥವ್ರು, ಇಂಥವುಗಳನ್ನು ನೋಡಿರುವಂಥವ್ರು, ಏನು ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಆಕ್ಸಿಡೆಂಟ್ ಬಗ್ಗೆ? ನೋಡಿ, ಇದು 7:25 7:30 ಟೇಕ್ ಆಫ್ ಆಗಿ ಮುಂಬೈನಿಂದ ಲ್ಯಾಂಡಿಂಗ್ ಆಗಬೇಕಾದ್ರೆ ಲ್ಯಾಂಡಿಂಗ್ನಲ್ಲಿ ಐದರ್ 3 ಚಾನ್ಸಸ್ ಇದ್ದಾವೆ. ವಿಸಿಬಿಲಿಟಿ ಪೂರ್ ಇರೋದ್ರಿಂದ OR-27 ರೂಟನ್ನು ಡೈವರ್ಟ್ ಮಾಡಿ ಅದು ಬೇರೆ ಕಡೆ ಹೊಲದಲ್ಲಿ ಗದ್ದೆಯಲ್ಲಿ ಬ್ಲಾಸ್ಟ್ ಆಗಿದೆ ಒಂದು. ಇಲ್ಲ ಲ್ಯಾಂಡಿಂಗ್ ರೋಟರ್ ಏನಿರ್ತದಲ್ಲ, ರೋಟರ್ ಏನಾದರೂ ಸ್ಟಕ್ ಆಗಿದ್ರೆ ಇದು 2ನೇದು. 3ನೇದು ಮಹತ್ವದ ಸಂಗತಿ ಅಂತಂದರೆ, ನಾವು ಹೆಂಗೆ ಕಾರು ಮತ್ತು ಬೈಕ್ನಲ್ಲಿ ಪೆಟ್ರೋಲು, ಟ್ರಕ್ನಲ್ಲಿ ಡೀಸೆಲ್ ಯೂಸ್ ಮಾಡ್ತೇವಲ್ಲ, ಅದೇ ಥರ ಏರ್ಕ್ರಾಫ್ಟಲ್ಲಿ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ವಾಪರಿಸ್ತೇವೆ, ATF. ದಿಸ್ ATF ಈ ಸ್ಟ್ರೆಂತು ನಾರ್ಮಲ್ ಡೀಸೆಲ್ ಪೆಟ್ರೋಲ್ಗಿಂತ 100% ಸ್ಟ್ರಾಂಗ್ ಇರ್ತದೆ. ಅಂದರೆ ಇಟ್ ಈಸ್ ಸ್ಟ್ರಾಂಗೆಸ್ಟ್ ಫ್ಯೂಯಲ್ ಇದ್ದಿದ್ದು. ಅಂದರೆ ಏವಿಯೇಷನ್ ಫ್ಯೂಯಲ್ ಏನಿದೆಯಲ್ಲ ಅದರ ಕೆಪಬಿಲಿಟಿ ತುಂಬ ಸ್ಟ್ರಾಂಗ್ ಇರ್ತದೆ. ಅಂದಾಗ ಭೂಸ್ಪರ್ಶ ಆದ್ಕೊಳ್ಳಿ ಇಮಿಡಿಯೇಟ್ಲಿ ಏರ್ಕ್ರಾಫ್ಟ್ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆಗಿ ಎಲ್ಲ ಪಾರ್ಟ್ಸ್ ಅಲ್ಲಿ ಸ್ಪ್ರೆಡ್ ಆಗಿದ್ದಾವೆ. ಅದರಲ್ಲಿ ಇರೋ ಜನರು ಸ್ಪಾಟ್ನಲ್ಲೇ ಡೆತ್ ಆಗಿದ್ದಾರೆ, ಅವರು ಕಲ್ಲಾಗಿದ್ದಾರೆ. ಆಮೇಲೆ ಅವರು ಬಾಡಿ ಐಡೆಂಟಿಫಿಕೇಶನ್ ಮಾಡಬೇಕಂದ್ರೆ DNA ಟೆಸ್ಟ್ ಮಾಡಬೇಕಾಗ್ತದೆ. DNA ಟೆಸ್ಟ್ನಲ್ಲಿ ದಿವಂಗತ DCM ಅವ್ರ ಬಾಡಿ ಯಾವುದು, ಗನ್ಮ್ಯಾನ್ಗಳ ಬಾಡಿ ಯಾವುದು, PAಗಳ ಬಾಡಿ ಯಾವುದು, ಯಾಕಂದರೆ ಬಿಯಾಂಡ್ ಇಮ್ಯಾಜಿನೇಷನ್ ದ ಬಾಡೀಸ್ ವಿಲ್ ಬಿ ಡಿಟೋರಿಯೇಟೆಡ್. ತುಂಬ ದುರ್ದೈವದ ಸಂಗತಿ ಸರ್ ಇದು. DCM ಏನು ಅಜಿತ್ ಪವಾರ್ ಇದ್ದಾರೆ ಮತ್ತು ಸುನಂದಾ ಪವಾರ್ ಅವ್ರ ಮನೆಯವರು ನನಗೆ ಭಾಳ ಹತ್ತಿರದಿಂದ ಸಂಬಂಧ ನನಗೆ. ಯಾಕಂದರೆ ನಾರ್ಮಲಿ ಇಲೆಕ್ಷನ್ ಸಮಯದಲ್ಲಿ ನಾನು ಯಾವ ರಾಜ್ಯದಲ್ಲಿ ಇಲೆಕ್ಷನ್ ಇರ್ತದೆ ಅಲ್ಲಿ ಹೋಗಿರ್ತೇನೆ, ಪಾರ್ಟಿಯಿಂದ ಕಳಿಸಿರ್ತಾರೆ. ಹೀಗಾಗಿ ನನಗೆ ಮರಾಠಿ ತುಂಬ ಚೆನ್ನಾಗಿ ಬರೋದ್ರಿಂದ ಅಜಿತ್ ದಾದಾ ಅವ್ರ ಜೊತೆ ನಂಗೆ ಕೋಆರ್ಡಿನೇಷನ್ಗೆ ಹಾಕಿದಾಗ ಅವರು ಅಜಿತ್ ದಾದಾ ಅವ್ರ ಮನೆಯವರು ಸುನಂದಾ ಅವ್ರಿಗೆ ಮೈಸೂರು ಪಾಕ್ ಅಂದ್ರೆ ತುಂಬ ಇಷ್ಟ. ಮೋಹನ್ ರಾವ್ ಮೈಸೂರು ಪಾಕ್ ಆಡ್ಲಕ್ಕ ಅಂತ ಕೇಳ್ತಿದ್ರು. ಆಮೇಲೆ ಸಾರಿ ಸರ್, ಸಮಾಧಾನ ಮಾಡ್ತೀನಿ ಸರ್, ಸಮಾಧಾನ मराठीला ಹೇಳ್ತಿದ್ರು, ಸಾಹೇಬ್ तुमच्याकडनं ಸಂಘಾकडनं ರಾಜಕಾರಣ ಶಿಕಲಪ್ಪ ಅಂದರೆ RSS ಕಡೆಯಿಂದ ನಾವು ರಾಜಕಾರಣ ಕಲಿಬೇಕಂತ ನಾನು ಹೇಳ್ತಿದ್ದೆ. ಸಂಘ ರಾಷ್ಟ್ರ ನಿರ್ಮಾಣ ಮಾಡ್ತಿದೆ, ವ್ಯಕ್ತಿ ನಿರ್ಮಾಣ ಮಾಡ್ತಿದೆ, ಭಾಜಪಾ ಪಾಲಿಟಿಕ್ಸ್ ನಡೆಸ್ತದೆ ಅಂತ. ಅವಾಗ ಅವರು ನಗನಗ್ತಾ ಇರ್ತಿದ್ರು, ನನಗೆಲ್ಲ ಗೊತ್ತು, ಮಲ ಸಗಳ ಮಾಹಿತಿ ನೀವು RSS ದವರು ಏನು ಅಂತ. ಈ ಥರ ಒಡ್ಡಾಟ ಹೊಂದಿದ್ದವರು. ಸರ್, ನನಗೆ ಪ್ರಶ್ನೆ ಇಲ್ಲಿ ಅಜಿತ್ ಪವಾರ್ ಅವ್ರಿಗೆ, ನಾನು ನಾಳೆ ಬಾರಾಮತಿ ಹೋಗ್ತಾ ಇದ್ದೇನೆ, 4 ಗಂಟೆಗೆ ಇದೆ ಅದು ಅಂತ್ಯ ಸಂಸ್ಕಾರ, 4:04 ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸಕಲ ರಾಜ್ಯ ಸರ್ಕಾರ ಗೌರವದೊಂದಿಗೆ ನನಗೆ ರಂಗನಾಥ್ ಒಂದು ಪ್ರಶ್ನೆಯಲ್ಲೇ TV9 ಮುಖಾಂತರ ಎಬ್ಸೋದು ಏನಂತಂದ್ರೆ, ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಅಂಡ್ ಅಡ್ಮಿರೇಷನ್ ಫಾರ್ ಅಜಿತ್ ಪವಾರ್. ಯಾಕಂದ್ರೆ ಅಜಿತ್ ಪವಾರ್ ಒಬ್ಬ ನಿಷ್ಠೂರ ರಾಜಕಾರಣಿ. ಇಷ್ಟು ನಿಷ್ಠೂರ ಅವ್ರು ಇದ್ದಂದ್ರೆ ಅವ್ರ ಹತ್ರ ಯಾವ್ದಾದ್ರು ಲೆಟರ್ ಹೋದ್ರೆ ಹೋತೆ ಇಲ್ಲ ಹೋತೆ ಅಂತಂದ್ರೆ ಆಗ್ತದೆ, ಹೋತನ ಅಂದ್ರೆ ಆಗುವುದಿಲ್ಲ ಅಂತ ಕಠೋರವಾಗಿ ಬರಿತಿದ್ರು. ಅದರಲ್ಲಿ 2ನೇ ಮಾತೇ ಇಲ್ಲ, ಆಗೋದಿಲ್ಲ ಮತ್ತೆ ಆಗಲಿಕ್ಕೆ ಏನೇನು ಪ್ರಯತ್ನ ಪಡಬೇಕು ಅದೆಲ್ಲದೂ ಕೂಡ. ಪ್ರಭಾಕರ್ ಕೋರೆ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ನಿಮ್ಮ ಜೊತೆ ಮಾತಾಡ್ತೀನಿ ಸರ್, ನೀವು ಭಾಳ ಹತ್ತಿರದಿಂದ ಕಂಡಿರ್ತೀರಿ. ಯಾಕಂದರೆ ನೀವು ಮಾತಾಡೋವಂಥ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮದು ಅವ್ರದ್ದು ಭಾವನಾತ್ಮಕ ಸಂಬಂಧ ಎಷ್ಟರ ಮಟ್ಟಿಗಿದೆ ಅಂತ. ಮೋಹನ್ ಚಿತಾರೆ ಅವರು ನೀವು ಸಂಪರ್ಕದಲ್ಲಿ ಪ್ರಭಾಕರ್ ಕೋರೆ ಅವ್ರ ಜೊತೆ ಮತ್ತೆ ನಾನು ಮಾತಾಡ್ತೀನಿ. ಪ್ರಭಾಕರ್ ಕೋರೆ ಅವರು ನಾನು ಹೇಳ್ತಾ ಇದ್ದೆ, ಸುತ್ತು ಬಳಸಿ ಮಾತಾಡುವಂಥ ರಾಜಕಾರಣಿ ಅಲ್ಲ ಅವರು.
ಅವ್ರು ಬಗ್ತಿದ್ದೇನು ಅಂತಂದರೆ, ಅವ್ರು ಒಪ್ಕೊಳ್ತಿದ್ದೇನು ಅಂತಂದರೆ ಪ್ರೀತಿ, ವಿಶ್ವಾಸ, ಅಂತಃಕರಣ ಮಾತ್ರ. ಯಾಕಂದರೆ ಹಿಂದೆ ನಮಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅವರು ಈ ಪಕ್ಷದಿಂದ ಬೇರ್ಪಟ್ಟಂಥ ಸಂದರ್ಭದಲ್ಲಿ ಸಹವಾಸದಿಂದ ದೂರ ಆದಂಥ ಸಂದರ್ಭದಲ್ಲಿ ಎಷ್ಟು ಪವಾರರು, ದೊಡ್ಡ ಪವಾರ ಎಷ್ಟು ಹೇಳಿದ್ರು ಅವ್ರ ಮಾತು ಕೇಳಲಿಲ್ಲ. ಆದರೆ ನೋಡಿ, ಈ ಯಾವಾಗ ಸುಪ್ರಿಯಾ ಸುಳೆ ಹೋಗಿ ಅವ್ರನ್ನ ಮನವರಿಕೆ ಮಾಡಿಕೊಡ್ತಾರಲ್ಲ, ಇಲ್ಲ ಹಿಂಗೆ ಮಾಡಬಾರ್ದು, ಮುಜುಗರ ಆಗುತ್ತೆ ಅಂತ, ಮತ್ತೆ ಅವ್ರು ಒಪ್ಕೊಂಡ್ಬಿಡೋದು, ತಕ್ಷಣಕ್ಕೆ ವಾಪಸ್ ಬರೋದು. ಎಂಥ ಮನುಷ್ಯ ನೋಡಿ ಪ್ರಭಾಕರ್ಜಿ. ಹೌದ್ರಿ, ಅವರು ಸುಪ್ರಿಯಾ ಮತ್ತು ಅವರು ಬಹಳ ಕೇವಲ ಹತ್ತಿಕರು. ಪವಾರ್, ಶರದ್ ಪವಾರ್ಗಿಂತನೂ ಹತ್ರ ಇದ್ದವ್ರು ಅವರು. ಅದಕ್ಕೆ ಅವ್ರಿಗೆ ಬಹಳ ರೆಸ್ಪೆಕ್ಟ್, ಸುಪ್ರಿಯಾ ಬಹಳ ರೆಸ್ಪೆಕ್ಟ್ ಕೊಡ್ತಿದ್ರು. ಬಹಳಷ್ಟು ಪೇಪರ್ದವರು ಇವರು ಇಲ್ಲ ಸುಪ್ರಿಯಾ ತರಬೇಕಂತಾರೆ ಅಂತ, ಅದೆಲ್ಲ ಸುಳ್ಳು. ಅಜಿತ್ ಪವಾರ್ಗೆ ಮೇಲೆ ಅಷ್ಟೇ ಪ್ರೇಮ ಇತ್ತು ಅವ್ರದ್ದು, ಎಷ್ಟು ಮಗಳ ಮ್ಯಾಗಿತ್ತು ಅಷ್ಟೇ ಪ್ರೇಮ ಇತ್ತು. ದುರ್ದೈವ ಇಷ್ಟೇ. ಸ್ಪಷ್ಟವಾದಿ, ಆಗ್ತದ ಇಲ್ಲ ಆಗ್ತದೆ ಅಂದ್ರೆ ಅವರು ಕೆಲಸ ಮಾಡಿದ್ಮೇಲೆ ಕ್ಲೋಸು. ಅದಕ್ಕೆ ಅವರು ಬಹಳ ಬೆಳಗಾವಿ ಅವ್ರಿಗೆ ರಿಲೇಷನ್ ಬಹಳ ಜನ ಇದ್ದಾರೆ. ಅವರು ಅಂಟಿ ಅಂದ್ರೆ ಅವ್ರ ಕಾಕನ್ ಮಿಸ್ಸೆಸ್ ಬೆಳಗಾವಿ ಅವರು ಕಜಿನ್ ಮಗಳನ್ನು ಅಂದ್ರೆ ಕಾಕನ್ ಮಗಳನ್ನು ಬೆಳಗಾವ್ ಕೊಟ್ಟಿದ್ದಾರೆ. ಹಿಂಗಾಗಿ ಬೆಳಗಾವ್ ಬಹಳ ಸಂಬಂಧ ಇತ್ತು ಅವ್ರದ್ದು, ಅತಿ ಸಂಬಂಧ. ಮತ್ ಬೆಳಗಾವ್ಗೆ ಯಾವಾಗ ಬರ್ತಿದ್ರು ಅವ್ರು ನನ್ನ ಹತ್ರನೇ ಇರ್ತಿದ್ರು. ನೋಡಿ ನೋಡಿ ನೋಡಿ, ಶರದ್ ಪವಾರ್ ಇರ್ಲಿ ಅವ್ರಿರ್ಲಿ. ಎಷ್ಟು ದಿವಸ ಕೆಳಗಡೆ ಭೇಟಿ ಮಾಡಿದ್ರಿ ಸರ್? ನಿಮ್ಮ ಕೊನೆಯ ಭೇಟಿ ಯಾವಾಗ ಆಗಿತ್ತು? ಅದೇ ಹೇಳಿದೆ, ಹೋದ್ ತಿಂಗಳ ನಾನು ಮಿರಜ್ ಬಂದಿದ್ರು. 19 ಅಥವಾ 20ನೇ ತಾರೀಕು ಪ್ರಚಾರಕ್ಕೆ ಬಂದಿದ್ರು ಮಿರಜ್. ನಾನು ಅನ್ಕ ಮರಾಠಿ ಅತಿ ಕನ್ನಡಕ್ಕಿಂತ ಮರಾಠಿ ಹೆಚ್ಚು ಚೆನ್ನಾಗಿ ಮಾತಾಡ್ತೀನಿ. ಅವ್ರ ಜೊತೆಗೆ ಅವ್ರು ಅಷ್ಟೇ ಅಲ್ಲ, ಎಲ್ಲ ಯಾಕಂದ್ರೆ ಮಹಾರಾಷ್ಟ್ರ ಸಮೀಪ ಇರೋದ್ರಿಂದ ಹೌದು, ನಾನೇ ಮೊದಲು ನನ್ನ ಫ್ಯಾಮಿಲಿಯಲ್ಲಿ ಕನ್ನಡ ಕಲ್ತದ್ದು. ನೀವು ಭಾವನಾತ್ಮಕವಾಗಿ ಹೇಳ್ತಾ ಇದ್ರಿ ಈ ಮಾತನ್ನ. ಅದು ಬೇರೆ ರೀತಿ ಅರ್ಥ ಕೊಟ್ಬಿಡ್ಬಾರ್ದು ಆಮೇಲೆ. ನೋಡೋದು ಕನ್ನಡಕ್ಕಿಂತ ಮರಾಠಿ ಚಲೋ ಮಾತಾಡ್ತಾರಂತ ಇವ್ರು ಅಂತ ಹೇಳಿ. ಅಷ್ಟೇ ಅಲ್ಲ ಅಂದ್ರೆ ನಾನೇ ಫಸ್ಟ್ ನೋಡಿ, ನಾವೊಂದೆಲ್ಲ ಬಿಸ್ನೆಸ್ ಕಮ್ಯುನಿಟಿ. ನಿಜ ನಮ್ಮಲ್ಲಿ ಅಕೌಂಟ್ ಎಲ್ಲ ಮರಾಠಿ. ಬಿಜಾಪುರ ಜಿಲ್ಲಾ, ಬೆಳಗಾವಿ ಜಿಲ್ಲಾ ಈ ಅಕೌಂಟ್ ಎಲ್ಲ ಮರಾಠಿ ಮುಡಿಯಲ್ಲಿ ಬರೀತಿದ್ರು. ಅದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರೂ ಮರಾಠಿ ಕಲ್ತವ್ರು. ನಾನೇ ಫಸ್ಟ್ ಫ್ಯಾಮಿಲಿ ಮೆಂಬರು. ಅಂದ್ರೆ ಮೈಸೂರು ರಾಜ್ಯ ಐತಲ್ಲ, ಹೌದು. ಆದ್ಮೇಲೆ ನಮ್ಮ ತಂದೆಯವರು, ನಾನು 2 ವರ್ಷ ಮರಾಠಿ ಶಾಲೆಗೆ ಹೋಗಿದ್ದೆ, ಅಲ್ಲಿಂದ ತೆಗೆದು ನಾನು ಕನ್ನಡ ಶಾಲೆಗೆ ಹಾಕಿದ್ರು. ನೋಡಿ. ಮತ್ತು ಅಲ್ಲಿ ಮರಾಠಿ ಶಾಲೆ ಸ್ಥಾಪನೆ ಮಾಡಿದವರು ನಮ್ಮ ತಂದೆ. ಹಳೆ ಭಾಷಾ ಮತ್ತು ಇದು ಏನು ಪ್ರಶ್ನೆ ಇಲ್ಲ ಇತ್ತು. ಭಾಷಾವಾದ, ಜಾತಿ ಏನು ಪ್ರಶ್ನೆ ಇಲ್ಲ. ನಮ್ಮ ಊರಿಗೆ ಸರ್ಕಾರ ಇದ್ರು, ಮರಾಠ ಸರ್ಕಾರ. 155 ವರ್ಷದಿಂದ ಕನ್ನಡ ಶಾಲೆ ಪ್ರಾರಂಭ ಮಾಡಿದ್ರು. 155 ವರ್ಷ ಆಯ್ತು ಅವ್ರ ಕನ್ನಡ ಶಾಲೆಗೆ. ಅದಕ್ಕೆ ಅಂತ ವ್ಯಕ್ತಿತ್ವ. ನಮ್ ಬೆಳಗಾವಿ ಬಂದ ನಮ್ಮ ಮನೆಗೆ ಬರ್ತಿದ್ರು, ಬಹಳಷ್ಟು ಸಲ ನಮ್ಗೆ ಜೊತೆಗೆ ಊಟ ಆಗ್ಯದ. ಅದಕ್ಕೆ ಆ ವ್ಯಕ್ತಿತ್ವ ಅಂದ್ರೆ ಒಬ್ಬ ರಾಜಕೀಯ ಮುಖಂಡ ಹೆಂಗಿರ್ಬೇಕು, ಅದು ಅಜಿತ್ ಪವಾರ್ ಕಡೆ ನಾವು. ಗ್ರೇಟ್ ಸರ್ ಪ್ರಭಾಕರ್ಜಿ, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾನು ಮಾತಾಡ್ತೀನಿ. ಪ್ರಭಾಕರ್ ಕೋರೆ ಅವರು ಹೇಳ್ತಾ ಇದ್ರು, ಮೀರಜ್ಜಲ್ಲಿ ನಮ್ದು ಅವ್ರದ್ದು ಭೇಟಿ ಆಯಿತು. ಕೆಲವೇ ದಿನಗಳ ಹಿಂದೆ ಬಂದಿದ್ರು, ಮಾತಾಡಿದ್ರು. ವೇದಿಕೆ ಮೇಲೆ ಇದ್ದಂಥವರು ಮತ್ತೆ ಕೆಳಗಡೆ ಇಳಿದು ಬಂದು ನನ್ನ ಜೊತೆ ಸುದೀರ್ಘವಾಗಿ ಮಾತಾಡಿದ್ರು. ಅಷ್ಟೇ ಅಲ್ಲ, ಬೆಳಗಾವಿಗೆ ಆಗಾಗ ಭೇಟಿ ಕೊಡ್ತಾ ಇದ್ರು. ಬೆಳಗಾವಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲೇ ಇರ್ತಾ ಇದ್ರು. ಅವ್ರದ್ದು ಇವ್ರದ್ದು ಸ್ನೇಹ ಇದೆಯಲ್ಲ, ಅದು ಅವಿನಾಭಾವ ಸ್ನೇಹ. ಒಂದು ಲೆಕ್ಕದಲ್ಲಿ ಭಾಳ ತುಂಬ ಪ್ರೀತಿ, ವಿಶ್ವಾಸ, ಅಂತಃಕರಣ ಇರುವಂಥ ಒಬ್ಬ ರಾಜಕಾರಣಿ. ಅವ್ರನ್ನ ಕಳ್ಕೊಂಡಿರೋದು ನಿಜಕ್ಕೂ ಒಂದು ದುಃಖದ ಸಂಗತಿ ಅಂತಾರೆ ಪ್ರಭಾಕರ್ ಕೋರೆ ಅವರು. ಮತ್ತು ನಾನು ಮಾತಾಡ್ತೀನಿ. ನಾವು ಒಂದಿಷ್ಟು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ವಿ, ಆಸ್ಪತ್ರೆ ಮುಂಭಾಗದ ದೃಶ್ಯಾವಳಿಗಳನ್ನು. ವಿಪರೀತ ಪ್ರಮಾಣದಲ್ಲಿ ಜನ ಜಮಾಯಿಸಿದ್ದಾರೆ ನೋಡಿ. ಆ ದೃಶ್ಯಗಳನ್ನ ಫುಲ್ ಸ್ಕ್ರೀನ್ ತೋರಿಸಿ, ಅದನ್ನು ಫುಲ್ ಸ್ಕ್ರೀನಲ್ಲಿ ನಾವು ನೋಡ್ತಾ ಇದ್ವಿ. ಯಾವ ಪರಿ ಜನ ಜಮಾಯಿಸಿದ್ದಾರೆ. ಜನಗಳಿಗೆ ಇದನ್ನು ಅರಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ನೋಡಿ, ಜನಸ್ತೋಮ. ಎಸ್, ನಾನು ಮಾತಾಡ್ತೀನಿ ಪ್ರಭಾಕರ್ಜಿ. ಮತ್ತೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಏನು ಅಂತಂದರೆ, ಅವತ್ತು ಈ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಈ ಶಿಂದೆ ಅವರು ಅಳದು ಹೋಗಿ ಸುತ್ತು ಬಳಸಿ ಮಾತಾಡ್ಕೊಂಡು ಬರ್ತಾಯಿದ್ರು ಸರ್.
ನಾನು ಆಗಬೇಕೋ ಬೇಡವೋ, ಉಪಮುಖ್ಯಮಂತ್ರಿ ಆಗಬೇಕೋ ಬೇಡವೋ ಅಂತ. ಇವರು ನೋಡದಂಗೆ ನೋಡಿದ್ರು. ನಾನು ಅದನ್ನು ಭಾಳ ಕುತೂಹಲದಿಂದ ನೋಡ್ತಾ ಇದ್ದೆ. ಒಬ್ಬ ರಾಜಕಾರಣಿಯ ನಮ್ಮ ಕೆಲಸ ಅದೇ ಅಲ್ಲ ಸರ್, ಒಬ್ಬ ರಾಜಕಾರಣಿ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಒಂದು ಲ್ಯಾಂಗ್ವೇಜ್ ಏನು, ಬಾಡಿ ಲ್ಯಾಂಗ್ವೇಜ್ ಏನು, ಯಾವ ರೀತಿ ಸ್ಪಂದಿಸ್ಬೋದು, ಯಾವ ರೀತಿ ಪ್ರತಿಕ್ರಿಯಿಸ್ಬೋದು. ಪಟ್ಟಂತ ಇವ್ರು ಹೇಳಿದ್ದೇನು ಅಂತಂದರೆ, ಯಾರು ಉಪಮುಖ್ಯಮಂತ್ರಿಗಳಾಗ್ತಾರೆ ಎಲ್ಲ ಗೊತ್ತಿಲ್ಲ ರೀ, ನಾನಂತೂ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತ. ಅಂದರೆ ಬಿಂದಾಸ್, ಯಾವುದೇ ಫಿಲ್ಟರ್ ಇಲ್ಲ ಸರ್. ಇರೋದು ಬಂದಿದ್ದನ್ನು, ಮನಸ್ಸಿಗೆ ಬಂದಿದ್ದನ್ನು ನೇರವಾಗಿ ಹೇಳೋದು ಅಷ್ಟೇ. ಏನಂತೀರಿ? ಅಗದಿ ಸ್ಪಷ್ಟವಾದಿ. ಅದಕ್ಕೆ ಜನ ಒಪ್ಕೊಂಡಿದ್ರು. ಈಗ ನೋಡಿ, ರಾಷ್ಟ್ರವಾದಿ ಕಾಂಗ್ರೆಸ್ ಶರದ್ ಪವಾರ್ ಅಂತ ಕೈಯೊಳಗಿತ್ತದು. ಹೌದು, ಅಧ್ಯಕ್ಷ ಹಿಡಿದು ಎಲ್ಲಾರು ಇವ್ರ ಪಾರ್ಟಿಗೆ ಜಾಯಿನ್ ಆದ್ರು. ಇದನ್ನ ನೋಡಿರ್ಬೋದು ನೀವು. ಹೌದೌದು ಹೌದು. ಮತ್ತೆ ನೋಡಿ, ಅಟ್ ಪಾಪ್ಯುಲರ್ ಇದು. ನೋಡಿ, ಯಾವ ರಾಜಕಾರಣ ವ್ಯಕ್ತಿ ನಾನು ಮಹಾರಾಷ್ಟ್ರದಲ್ಲಿ ಪವಾರ್ ಸಾಹೇಬ್ರನ್ನ ಬಿಟ್ಟು ಇವ್ರಿಗೆ ಜಾಯಿನ್ ಆಗೋದಂದ್ರೆ ಸಮಥಿಂಗ್ ಇಸ್ ಕರೆಕ್ಟ್, ಗ್ರೇಟ್ನೆಸ್ ಆ ವ್ಯಕ್ತಿ ಹತ್ರ ಇರ್ತದಲ್ಲ. ಅದಕ್ಕೆ ನೋಡಿ, ಪವಾರ್ ಸಾಹೇಬ್ರ ಕಡೆ 10 ಜನ ಉಳಿಲಿಲ್ಲ. ಎಂತ ಪವಾರ್ ರೈಟ್ ಅನ್ನೋ ವ್ಯಕ್ತಿ ಪ್ರಫುಲ್ ಪಟೇಲ್ ಅಂತವ್ರು ಇವ್ರ ಜೊತೆಗೆ ಜಾಯಿನ್ ಆದ್ರು. ಇದ್ ನೋಡಬಹುದು ಅವ್ನ ಪಾಪ್ಯುಲಾರಿಟಿ ಎಷ್ಟದ. ಜನರ ಮಧ್ಯೆ ಒಳಗಿರೋ ನಾವು, ಜನರ ಕೆಲಸ ಮಾಡ್ಲಿಕ್ಕೆ ಅವನು ರಾಜಕೀಯದಲ್ಲಿ ಇದ್ದಂಗಾಗಿತ್ತು. ಯಾವ ಬಡವ ಬರ್ಲಿ, ಬೇಕಾದವ್ರು ಬರ್ಲಿ ಅಂದ್ರೆ ಅಂತಾರಲ್ಲ, ಡಿಸಿಷನ್ ಇಮಿಡಿಯೇಟ್ಲಿ. ಸರಿ, ಈಗ 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 ಇನ್ನೊಂದು ಪ್ರಶ್ನೆ. ಈಗ ಅವ್ರು ಹೋದಂಥ ಸಂದರ್ಭದಲ್ಲಿ ಈ ಪಕ್ಷದ ಕಥೆ ಏನು ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆ ಸರ್. ಯಾಕಂದರೆ ಮುನ್ನಡೆಸುವಂಥವ್ರು ಯಾರು ಅಂತ. ಒಂದು ಕಡೆಗೆ ದೊಡ್ಡ ಪವಾರ್ ಅವರಿಗೆ ವಯಸ್ಸಾಗಿದೆ, ಆರೋಗ್ಯ ಸರಿ ಇಲ್ಲ. ಇನ್ನೊಂದು ಕಡೆಗೆ ಏನಂದರೆ ಹೆಣ್ಮಕ್ಳು ಎಷ್ಟರ ಮಟ್ಟಿಗೆ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ಆಧಾರ ಆಗಿದ್ದಂಥವ್ರು ಇವರೇನೇನೆ. ಏನಂತೀರಿ ಸರ್? ಅಗದಿ 100% ಪ್ರಶ್ನೆ ಇಲ್ಲ. ನೋಡಿ, ಅವನ ಹತ್ರ ಎಷ್ಟು ಸ್ಟ್ರೆಂತ್ ಇತ್ತು ಈ ಸಲ. ನೋಡಿ, ಆಕ್ಚುಲಿ ಅವ್ನ ಬ್ಯಾಡ್ ಲಕ್. ಪುನಾ ಇಲೆಕ್ಷನ್, ಇಡೀ ಪುನಾದಲ್ಲಿ 3 ಕಾರ್ಪೊರೇಷನ್ ಅಜಿತ್ ಪವಾರ್ ಮುಖಂಡತ್ವದಲ್ಲಿ ಇದ್ದು ರೀ. ಸುಮಾರು 10-15 ವರ್ಷ ಆಗಿರ್ಬೇಕು. ಈ ಸಲ ನೋಡ್ರಿ, ಅವ್ರ ಕಾಕನ್ ಜೊತೆಗೆ ಜಾಯಿನ್ ಆದ ಕಾರ್ಪೊರೇಷನ್. ಹೌದು ಹೌದು. ಮುಂಬೈದಲ್ಲೂ ಕೂಡ ತೀರಾ 3 ಒಂದೇ ಒಂದು ಈ ಮಟ್ಟಕ್ಕೆ ಬಂದುಬಿಟ್ರೆ ಹೆಂಗೆ ಸರ್? ಸರ್ ನೀವು 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 ಹಾಗೆ ನೀವು ಸಂಪರ್ಕದಲ್ಲಿರಿ. ಸ್ವಲ್ಪ ನಿಮ್ಮ ಆಡಿಯೋ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ. ನಾವು ಅದನ್ನ ಸರಿ ಮಾಡ್ತೀವಿ. ಮತ್ತು ನಿಮ್ಮ ಜೊತೆಗೆ ಮಾತಾಡಬೇಕು ಸರ್, ತುಂಬ ಸಂಗತಿಗಳಿದೆ. ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಮೋಹನ್ ಚಿತಾರೆ ನಮ್ಮ ಜೊತೆಗಿದ್ದಾರೆ. ಮೋಹನ್ ಚಿತಾರೆ ಅವ್ರದ್ದು ಎಂಥ ಸ್ನೇಹ ಅಂತಂದರೆ, ಅವ್ರ ಬಗ್ಗೆ ಹೇಳ್ತಾ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಅಳಕ್ಕೆ ಶುರು ಮಾಡಿಬಿಟ್ರು. ಮೋಹನ್ ಚಿತಾರೆ ಅವರೇ, ತಾವು ಕೈ ಎತ್ತಾ ಇದ್ರಿ, ತಾವು ನಾನು ಮಾತಾಡಬೇಕು ಅಂತ. ಏನು ಹೇಳ್ತೀರಿ ಸರ್? ಏನಾಗಿದೆ ಈ NCP ಯಲ್ಲಿ ಅಂತಂತಂದ್ರೆ, ಶರದ್ ಪವಾರ್ ವಯೋಸಹಜ, ಈಗ ರಾಜಕಾರಣದಿಂದ ನಿವೃತ್ತ ಆದಂಗೆ ಇದು. ಸುಪ್ರಿಯಾ ಸುಲೆ ಅವರು ಒಬ್ಬ ಲೀಡರ್ ಉಳಿದ್ರು ಆ ಪಾರ್ಟಿಯಲ್ಲಿ. ಆ ನಂತರ ಅಜಿತ್ ಪವಾರ್ದು ಕ್ವಾಲಿಟಿ ಅಂದರೆ ಏನಂತಂದರೆ, ಅವರು ಉತ್ತರಾಧಿಕಾರಿಗಳು ಯಾರೂ ಕೂಡ ಸೆಕೆಂಡ್ ರ್ಯಾಂಕ್ ಲೀಡರ್ ಅಜಿತ್ ಪವಾರ್ ಅವರು NCP ಏನು ವಾಚ್ ಸಿಂಬಾಲ್ ಇದೆಯಲ್ಲ ಅದು ಬೆಳೆಸಿಲ್ಲ. ಈಗ ಇದಕ್ಕೆ ರಿಪರ್ಕೇಷನ್ ಆಗಿ ಈ ಸುಪ್ರಿಯಾ ಸುಲೆಗೆ ಯಾರು ಅಲ್ಲಿಯ ಏನು ಹಸನ್ ಮುಸ್ರಿಫ್ ಇದ್ದಾರೆ, ಮರಾಠವಾಡ ಇದೆ, ಕೊಂಕಣ್ ಇದೆ, ಈ ಮಧ್ಯ ಮಹಾರಾಷ್ಟ್ರ ಇದೆ, ಏನು ಸಕ್ಕರೆ ಬೆಲ್ಟ್ ಇದೆ, ಕಾಟನ್ ಬೆಲ್ಟ್ ಇದೆ, ಅಲ್ಲಿ ರಾಜಕಾರಣಿಗಳ ಏಕಸ್ ದಾದಾ ಅಜಿತ್ ದಾದಾ, ಒಬ್ಬರೇ ದಾದಾ. ಹಿಂಗಿರುವಾಗ ಈಗ ನನ್ನ ಪೊಲಿಟಿಕಲ್ ನಾಲೆಜ್ ಬಗ್ಗೆ ನಾ ಹೇಳಬೇಕಂದ್ರೆ, ಇವರು ಉದ್ಧವ್ ಠಾಕ್ರೆ ಇಲ್ಲ ನಮ್ಮ ಕಾಂಗ್ರೆಸ್ ಜೊತೆ ಹೋಗಲಾರ್ದೆ ಮರ್ತಾ ಕ್ಯಾನಿ ಕರ್ತಾ ಅಂಥೇಳಿ NDA ಜೊತೆನೇ ಹೋಗಬಹುದು ಅಂತ ಅನಿಸ್ತಾ ಇದೆ. 4-5 ದಿವಸದಲ್ಲಿ ಗೊತ್ತಾಗ್ತದೆ. ರಂಗನಾಥ್, ನಂಗೆ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳಬೇಕಂತ ಬಯಸ್ತೇನೆ ನಾನು. ಈ ಏನು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಆಯಿತು, ನಾವು ಎಲ್ರಿಗೂ ಶ್ರದ್ಧಾಂಜಲಿ ಕೊಡ್ತೇವೆ, ನಾಳೆ ಅಂತ್ಯ ಸಂಸ್ಕಾರ ಆಗ್ತದೆ, ಎಲ್ಲ ಒಂದು ಕಡೆ ಬದಿಗಿಟ್ರೆ, ಸೆಕ್ಯೂರಿಟಿ ಬಗ್ಗೆ ವಿಚಾರ ಮಾಡಿದಾಗ ನಿಮ್ಮ ಜಕ್ಕೂರ್ ಏರ್ಲೈನ್ಸ್ ಇದೆ, ಜಕ್ಕೂರ್ ಏರ್ಪೋರ್ಟ್ ಇದೆ, ಯಲಹಂಕ ಏರ್ಪೋರ್ಟ್ ಇದೆ, ಅಲ್ಲಿ ಪ್ರೈವೇಟ್ ಪಾರ್ಟಿಗಳು ಏರ್ಕ್ರಾಫ್ಟ್ಸ್ಗಳನ್ನು ಹಾರಾಡಿಸ್ತಾರೆ. ನಿಮ್ಮ ಟೀಮು ಇನ್ವೆಸ್ಟಿಗೇಷನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ,
ಇಂಥ ಪ್ರೈವೇಟ್ ಪಾರ್ಟಿಗಳು ಏನು ಹನ್ಸು, ವಿರಾಜು ಅಂತ ಹೆಸರಿಟ್ಕೊಂಡು ಅದರ ಸರ್ವಿಸಿಬಿಲಿಟಿ ಏನು, ಇದೇನು ಏರ್ಕ್ರಾಫ್ಟ್ ಏನು ಕ್ರ್ಯಾಶ್ ಆಗಿದೆಯಲ್ಲ 2023ನಲ್ಲಿ ಇದು ಒಮ್ಮೆ ಕೊಯಮತ್ತೂರು ವಿಶಾಖಪಟ್ಟಣಲ್ಲೂ ಇದು ಆಕ್ಸಿಡೆಂಟ್ಗೆ ಈಡಾಗಿತ್ತು. ಸೇಮ್ ಏರ್ಕ್ರಾಫ್ಟ್ ಯೂಸ್ ಆಗಿದೆ ಅಂತಂದ್ರೆ ರಾಜಕಾರಣಿಗಳ ಹತ್ರ ದುಡ್ಡಿದೆ, ರಾಜಕಾರಣಿಗಳ ಪ್ರೆಷರ್ನಲ್ಲಿ ಪ್ರೈವೇಟ್ ಪಾರ್ಟಿಗಳು ಸರ್ವಿಸಿಬಿಲಿಟಿ ನೋಡ್ಲಾರ್ದೇನೆ ಈ ವಿಮಾನನ ಹಾರಾಟ ಮಾಡ್ತಾರೆ ಅಂತಂದ್ರೆ ಇದರ ಹೊಣೆಗಾರರು ಯಾರು? ಹೂ ಇಸ್ ರಿಸ್ಪಾನ್ಸಿಬಲ್ ಫಾರ್ ದಿಸ್? ನಮ್ಮಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನೇ ಇಲ್ರಿ. ಈಗ ಇದೇ ಏರ್ಕ್ರಾಫ್ಟ್ ನಂಗೆ ಅಜಿತ್ ಪವಾರ್ ದಾದಾ ಬಗ್ಗೆ ತುಂಬಾ ಆಪುಲ್ಕಿದೆ, ಆದರೆ ಇದೇ ಏರ್ಕ್ರಾಫ್ಟ್ ಪಕ್ಕದ ಬಾರಾಮತಿ ಪಕ್ಕದ ಯಾವ್ದಾದ್ರು ಹಳ್ಳಿಯಲ್ಲಿ ಬಿದ್ದಿದ್ರೆ ಇಷ್ಟೊತ್ತಿಗೆ ಈ ATF ಫ್ಯೂಯಲ್ನಿಂದ, ಯಾಕಂದ್ರೆ ಟ್ಯಾಂಕ್ ಫಿಲ್ ಇರೋದ್ರಿಂದ ಹಳ್ಳಿಗೆನೆ ಬೆಂಕಿ ಹತ್ತು ಹೋಗ್ತಿತ್ತು, ಸಾವಿರಾರು ಜನ ಸಾಯ್ತಿದ್ರು. ಇದ್ರ ಲೋಕಲ್ ಸ್ಟ್ಯಾಂಡ್ ಏನು? ಹೂ ಇಸ್ ಗೋಯಿಂಗ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಇಟ್? Neither Civil Aviation Ministry has control on them, nor Airport Authority of India has control on them, neither DGC, Director General of Civil Aviation, has control on them, because they are having money. They take this aircraft for flying. ಆದರೆ ರಾಜಕಾರಣಿಗಳ ಒತ್ತಡದಿಂದ ಪೈಲಟ್ಸ್ಗಳು ಕೂಡ ಸರ್ವಿಸಿಬಿಲಿಟಿ ಚೆಕ್ ಮಾಡ್ಲಾರ್ದೆ ಫ್ಲೈ ಮಾಡ್ತಾರೆ. ಇದು ಇದರಲ್ಲಿ ಆಗಿದ್ದು ಅಂತ ನಂಗೆ ಅನಿಸ್ತದೆ. ನಿಜ ನಿಜ ನಿಜ. ತಾವು ಒಳ್ಳೆ ಪ್ರಶ್ನೆಗಳನ್ನು ಕೇಳಿದ್ರಿ. ಯಾಕಂದರೆ ಈ ರೀತಿ ತುಂಬ ಜನ ರಾಜಕಾರಣಿಗಳು ಅದರಲ್ಲೂ ಈ ಚುನಾವಣೆ ಸಂದರ್ಭದಲ್ಲಿ ವಿಪರೀತ ಸಂಖ್ಯೆಯಲ್ಲಿ ವಿಮಾನಗಳನ್ನು, ಹೆಲಿಕಾಪ್ಟರ್ಗಳನ್ನು ಬಳಸ್ತಾರೆ. ಆದರೆ ಅದಕ್ಕೊಂದು ಮಾನದಂಡ ಇದೆಯಾ ಗಿರೀಶ್ ಲಿಂಗಣ್ಣವರೇ? ಅಲ್ಲ, ನಾನು ಹೇಳಿದ್ನಲ್ಲ ಸರ್ ನಿಮಗೆ, ವೆರಿ ಶಾರ್ಟ್ ಡಿಸ್ಟೆನ್ಸ್ಗೆ ಯೂಶಲಿ ಟರ್ಬೋ ಪ್ರಾಪ್ ಹೆಲಿಕಾಪ್ಟರ್ಸ್. ನಾನು ಕೇಳಿರುವಂಥ ಪ್ರಶ್ನೆ ಸರ್ವಿಸ್ ಆಗಿರ್ಬೋದು, ಅದರ ಇಂಧನದ ಕಾರ್ಯಕ್ಷಮತೆ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಅದು 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 ಹೆಲ್ದಿ ಆಗಿದೆ ಅಂತ ನೋಡ್ಬಿಟ್ಟು ಹತ್ತೋದಾಗಿರ್ಬೋದು, ಆ ರೀತಿ ಏನಾದರೂ ಮಾನದಂಡಗಳಿದೆಯಾ? ಖಂಡಿತ ಇದೆ. ಸರ್ಟನ್ ಅವರ್ಸ್ಗೆ ಈ ಚೇಂಜ್ ಮಾಡಬೇಕು, ಬೇರಿಂಗ್ಸ್ ಚೇಂಜ್ ಮಾಡಬೇಕು, ರಬ್ಬರ್ ಬುಷ್ ಚೇಂಜ್ ಮಾಡಬೇಕು, ಟೈರ್ ಚೇಂಜ್ ಮಾಡಬೇಕು. ದೇರ್ ಆರ್ ವೆರಿ ಮೆಟಿಕ್ಯುಲಸ್ ವೇ ಆಫ್ ಮೇಂಟೈನಿಂಗ್ ಆನ್ ಏರ್ಕ್ರಾಫ್ಟ್. ಅಂದರೆ ಈಗ ನಾವು ರೆಗ್ಯುಲರ್ ಏರ್ಕ್ರಾಫ್ಟ್ಸ್, ಏರ್ ಬಸ್ಸು, ಬೋಯಿಂಗ್ ರೆಗ್ಯುಲರ್ ಓಡಾಡ್ತೀವಲ್ಲ, ಇಳಿದಿದ ತಕ್ಷಣ ದೇರ್ ಆರ್ ಬೇಸಿಕ್ ಮೇಂಟೆನೆನ್ಸ್. ಇಳಿದಿದ ತಕ್ಷಣ ಯಾವುದೋ ವೀಕ್ಲಿ ಮೇಂಟೆನೆನ್ಸ್ ಏನಿದೆ, ಮಂತ್ಲಿ ಮೇಂಟೆನೆನ್ಸ್ ಏನಿದೆ, 6 ಮಂತ್ಸ್ಗೆ ಏನಿದೆ, ಆ್ಯನ್ಯುಯಲ್ಗೆ ಏನಿದೆ, ಆ ಥರ ಪ್ರತಿಯೊಂದು ಚೆಕ್ ಲಿಸ್ಟು ಅದನ್ನು ಅಫ್ಕೋರ್ಸ್ DGCA ಮಾನಿಟ್ರಿಂಗ್ ಮಾಡ್ತಾ ಇರುತ್ತೆ. ದೀಸ್ ಪ್ರೈವೇಟ್ ಏರ್ಕ್ರಾಫ್ಟ್ಸ್ ಮೇ ಬಿ ಇವ್ರು ಹೇಳ್ದಂಗೆ ದೇ ವುಡ್ ಹ್ಯಾವ್ ಮಿಸ್ಡ್ ಆ ಒಂದು ಮೇಂಟೆನೆನ್ಸಲ್ಲಿ ಏನಾರು ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಲೆಗೆ ಎಳಿತಿಲ್ಲ, ಮಾಡಿರ್ಬೋದು. ಬಿಕಾಸ್ ಇದು ಯಾವುದೋ ವೆಂಚರ್ ಏರ್ಕ್ರಾಫ್ಟ್, ಯಾರೋ VK ಸಿಂಗ್ ಅನ್ನೋರದ್ದು ಇದು ಏರ್ಕ್ರಾಫ್ಟ್. ಇದು ದಟ್ ಈಸ್ ಎ ಪ್ರೈವೇಟ್ ಏರ್ಕ್ರಾಫ್ಟ್ ವಾಟ್ ಹ್ಯಾಸ್ ಬೀನ್ ಗಿವನ್ ಟು ಅಜಿತ್ ಪವಾರ್. ಬಟ್ ಬಿಸ್ನೆಸ್, ದಿಸ್ ಇಸ್ ಎ ಹೈ ಎಂಡ್ ಬಿಸ್ನೆಸ್ ಏರ್ಕ್ರಾಫ್ಟ್. ಕರೆಕ್ಟ್ ಸರ್. ಬಟ್ ದ ಏರ್ಕ್ರಾಫ್ಟ್ ಯೂಶಲಿ ಆ ಬೆಲ್ಟ್ ನೋಡಿದ್ರೆ ಇಟ್ ಈಸ್ ನಾಟ್ ಮೋರ್ ದೆನ್ 1770 ಮೀಟರ್ಸ್ ಅಂದ್ರೆ ರನ್ವೇ. ಇಟ್ ಈಸ್ ಜಸ್ಟ್ 1.7 ಕಿಲೋಮೀಟರ್ಸ್. ಪ್ರಭಾಕರ್ ಕೋರೆ ಅವರು ಹೇಳ್ತಾ ಇದ್ರು ಮೊನ್ನೆ ಪ್ರಧಾನ ಮಂತ್ರಿ ಅವರು ಯೂಸ್ ಮಾಡಿರ್ತಾರೆ. ಈ ಮೈಟ್ ಹಾವ್ ಯೂಸ್ಡ್ IAF ಎಂಬ್ರಾರ್ ಅಲ್ಲಿ ಬಂದಿರ್ಬೋದು. ಅದಕ್ಕೆ 1000 ಮೀಟರ್ ಇದ್ರೂ ಸಾಕು ರನ್ವೇ. ಯು ಕ್ಯಾನ್ ಗೆಟ್ ಡೌನ್. ಯು ನೀಡ್ ನಾಟ್ ಗೋ ಬೋಯಿಂಗ್ 777 ತರಬೇಕಾಗಿಲ್ಲ ಅವರು.